ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕ ಅನುಮತಿ ದೊರೆತ ವಿವಿಧ ವಿಷಯಗಳ ಶಿಕ್ಷಕರ ಹುದ್ದೆಗಳಿಗೆ ಶೀಘ್ರದಲ್ಲಿ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ ಯಾವೆಲ್ಲ ವಿಷಯಗಳಿಗೆ ನೇಮಕಾತಿ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್, ಕ್ರೈಸ್ ರಿಕ್ರೂಟ್ಮೆಂಟ್ ಸಿಲೆಬಸ್ ಎಲ್ಲ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು. ಪೋಸ್ಟ್ಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಬಂದರೆ, FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 75 ಪೋಸ್ಟ್ಗಳು, ಕನ್ನಡ ಶಿಕ್ಷಕರು 100, ಇಂಗ್ಲೀಷ್ 100, ಗಣಿತ 100, ವಿಜ್ಞಾನ 100, ಸಮಾಜ ವಿಜ್ಞಾನ 150, ಹಿಂದಿ 50 ಪೋಸ್ಟ್ಗಳು, ದೈಹಿಕ ಶಿಕ್ಷಕರು 75, ವಾರ್ಡನ್ ಹುದ್ದೆ 75, ಕಂಪ್ಯೂಟರ್ ಸೈನ್ಸ್ ಟೀಚರ್ 50. ಹೀಗೆ ಒಟ್ಟು 875 ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇದರಲ್ಲಿ ಕ್ರೈಸ್ ಶಾಲೆಗಳಲ್ಲಿ 100 ಶಿಕ್ಷಕರ ನೇಮಕ ಅಂತ ಇದೆ. ಬಟ್ ಹುದ್ದೆಗಳ ವಿವರ ಈ ಪ್ರಕಾರ ಇದೆ ನೋಡಿ. 875 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಏನು ಅನುಮತಿ ಸಿಕ್ಕಿದೆ, ಅದರ ಪ್ರಕಾರ ಹೀಗೆ ಹುದ್ದೆಗಳು ಡಿವೈಡ್ ಆಗಿವೆ. ಸೊ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.